ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ 13,712 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ, 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್. ಹಾಸನದ ತಹಸೀಲ್ದಾರ್ ಲ್ಯಾಂಡ್ ಮಾಫಿಯಾದೊಂದಿಗೆ ಶಾಮೀಲು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ. ಏಪ್ರಿಲ್ 11-12ರಂದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ 40ನೇ ಮಹಾಸಮ್ಮೇಳನ ಭರದಿಂದ ಸಾಗಿದ ಸಿದ್ಧತೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನ್ ಗೌಡ ಹೇಳಿಕೆ. ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ. ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ವಾರ್ತೆಗಳ ವಿವರ. ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ 13,712 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು, ಈ ಒಂದು ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆ ನಡೆದಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಎಸ್ಐಟಿ 13,712 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಸಿದೆ. ಒಟ್ಟು 39 ಆರೋಪಿಗಳ ವಿರುದ್ಧ ದೋಷಾರೋಪ ಹೊರಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳಿದ್ದ ಪೆನ್ ಡ್ರೈವ್ ಹಂಚಿಕೆ ವಿಚಾರವಾಗಿ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ ವಿವರವಾದ ಚಾರ್ಜ್ ಶೀಟ್ ಸಲ್ಲಿಸಿದೆ. ಅಶ್ಲೀಲ ವಿಡಿಯೋ ಹಂಚಲು ಆರೋಪಿಗಳು 70 ಪೆನ್ ಡ್ರೈವ್ ಖರೀದಿಸಿದ್ದರು. ಹಾಸನದಲ್ಲೇ 70 ಪೆನ್ ಡ್ರೈವ್ ಖರೀದಿ ಮಾಡಿರುವುದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟು 13,712 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದ್ದು, ಈ ಪ್ರಕರಣದಲ್ಲಿ 52 ಜನರ ಹೆಸರು ಉಲ್ಲೇಖಿಸಲಾಗಿದೆ. ಇವರಲ್ಲಿ 39 ಜನರ ವಿರುದ್ಧ ಆರೋಪಗಳು ಸಾಬೀತಾಗಿವೆ ಎಂದು ಎಸ್ಐಟಿ ತಿಳಿಸಿದೆ. ಈ ಪ್ರಕರಣದಲ್ಲಿ A1 ನವೀನ್, A2 ಪ್ರಜ್ವಲ್ ಅವರ ಕಾರು ಚಾಲಕರಾಗಿದ್ದ ಕಾರ್ತಿಕ್ ಎನ್, A3 ಚೇತನ್ ಬಿಸಿ, A4 ಚೇತನ್ ವೈಎಸ್, A5 ಲಿಖಿತ್ ಗೌಡ ಸೇರಿದಂತೆ ಒಟ್ಟು 39 ಆರೋಪಿಗಳ ವಿರುದ್ಧ ದೋಷಾರೋಪಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಲ್ಯಾಂಡ್ ಮಾಫಿಯಾ ಹಾಗೂ ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಇದರ ವಿರುದ್ಧ ಸಮಗ್ರ ತನಿಖೆ ನಡೆಸಲು ತಕ್ಷಣವೇ ವಿಶೇಷ ತನಿಖಾ ತಂಡ ರಚಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಹಾಸನ ತಹಸೀಲ್ದಾರ್ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಕ್ಷಿ ಸಮೇತ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಸೀಲ್ದಾರ್ ಭಾಗಿಯಾಗಿದ್ದಾರೆ. ಕಿತ್ತನಗೆರೆ ಗ್ರಾಮದ ದ್ಯಾಮಮ್ಮ ಅವರಿಗೆ ಸೇರಿದ ಜಮೀನಿನ ಖಾತೆಯನ್ನ ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರುವುದು ದೊಡ್ಡ ಅನ್ಯಾಯ. ಪತಿಯ ನಿಧನದ ಬಳಿಕ 30 ದಿನದೊಳಗೆ ಪೌತಿ ಖಾತೆ ಹೆಂಡತಿಯ ಹೆಸರಿಗೆ ಮಾಡಬೇಕಾಗಿದ್ದರೂ ನಿಯಮ ಉಲ್ಲಂಘಿಸಿ ಅಕ್ರಮ ನಡೆದಿದೆ. ಬಡ ಮಹಿಳೆಗೆ ನ್ಯಾಯ ಸಿಗದಿರುವುದು ವಿಷಾದನೀಯ. ಈ ಹಿಂದೆ ತರೀಕೆರೆಯಲ್ಲಿ ಅಮಾನತುಗೊಂಡಿದ್ದವರನ್ನೇ ಮತ್ತೆ ಇದೇ ಹುದ್ದೆಗೆ ನೇಮಿಸಿ ಇಂತಹ ಅಕ್ರಮಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಕೋರ್ಟ್ನಲ್ಲೇ ಮಹಿಳೆಗೆ ಹೆಬ್ಬೆಟ್ಟು ಪಡೆದು ದಾಖಲೆಗಳಲ್ಲಿ ಬದಲಾವಣೆ ಮಾಡಿರುವುದು ಗಂಭೀರ ವಿಷಯ. ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಸೀಲ್ದಾರ್ ಭಾಗಿಯಾಗಿದ್ದಾರೆ ಎಂದು ಹೇಳಿದರು. ಅವರು ಲ್ಯಾಂಡ್ ಮಾಫಿಯಾ ಜೊತೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕೆಲವರು ಬಡವ್ರನ್ನ ಮತ್ತು ಸರ್ಕಾರಿ ನೋಡಿ ಬನ್ನಿ ಅಮ್ಮ ಇನ್ನೊಂದು ಚೇರ್ ಹಾಕ್ತೀನಿ. ಇವಮ್ಮ 85 ವರ್ಷ. ಇವಮ್ಮನ ಗಂಡ ತೀರೋದ್ಮೇಲೆ ಯಾರಿಗೆ ಖಾತೆ ಮಾಡಬೇಕು? ಬರವ ಇಲ್ಲಿ. ಇದು ಕಿತ್ತನಕೆರೆ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಪಾಪ ದಿನಾ ಮೀಟಿಂಗ್ ಮಾಡ್ತಾರೆ. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೆ ಕೂಡಿಸ್ಕೊಳ್ತಾರೆ ಎಲ್ಲ. ಕಿತ್ತನಕೆರೆ ಅಂತ ಗ್ರಾಮ. ಅವತ್ತು ರೂರಲ್ ಸಬ್ ಇನ್ಸ್ಪೆಕ್ಟ್ರೂ ಕರೆಸ್ತೆ. ಇದು ಅವತ್ತು ತಹಸೀಲ್ದಾರ್ ಮೇಲೆ FIR ಹಾಕೋಕ್ಕೆ ಕಂಪ್ಲೇಂಟ್ ಕೊಡಿಸ್ತೇನೆ, ನೀವು ಇದ್ರಲ್ಲ. ಆಮೇಲೆ ಬಂದವಮ್ಮ ಇಲ್ಲ ಸಾಯಂಕಾಲದೊಳಗೆ ಮಾಡ್ತೀನಿ, ಅನ್ಯಾಯ ಸರಿಪಡಿಸ್ತೀನಿ ಅಂತ ದ್ಯಾವಮ್ಮ ಅಂತೇಳಿ ಇವಮ್ಮಂದು ಖಾತೆನ ಮಾಡ್ದಲೇ 90 ಡೇಸ್ ಆದಮೇಲೂ ಖಾತೆ ಮಾಡಲ್ಲ. ಗೊತ್ತಾಯ್ತು ಸರ್? ಏನು ಮಾಡ್ತಾರೆ, ಇವಮ್ಮನ ಖಾತೆ ತಗೊಂಡೋಗ್ಬಿಟ್ಟು ಬೇರೆ ದುಡ್ಡು ಇಸ್ಕೊಂಬಿಟ್ಟು ಬೇರೆಯವರಿಗೆ ಪಾವತಿ ಇದನ್ನೊಂದು ಅರ್ಜಿ ತಗೊಳ್ಳೋದು, ನಾವು ಉಳ್ತಾ ಇದ್ದೀವಿ ಅಂತೇಳಿ. ಇವಾಗ ಯಾರೋ ಗಂಡ ಸತ್ತು ಹಾಗೆ ದುರಸ್ತ ಐತೆ. ಇವ್ರ ಗಂಡ ಹೆಸರು ದುರಸ್ತ ಜಮೀನು ಯಾರಿಗೆ ಮಾಡಬೇಕು ಸ್ವಾಮಿ? ಪತ್ನಿ ಮಾಡಬೇಕು. ಎಷ್ಟು ದಿನದಲ್ಲಿ? 30 ದಿನದೊಳಗೆ ಪಾವತಿ ಖಾತೆ ಮಾಡಬೇಕು ಅಂತ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕಂದಾಯ ಮಂತ್ರಿಗಳವರು ಇಂಥ ಅಧಿಕಾರಿಗಳನ್ನ ಕೂರಿಸ್ಕ ಏನು ಸಿಗುತ್ತೇನ್ರಿ? ಒಳ್ಳೇದೇನ್ರಿ ನಿಮಗೆ?
ಮಂತ್ರಿಗಳೇ, ನಿಮ್ಮ ಹಾಸನ ತಹಸೀಲ್ದಾರರು ಚರಿತ್ರೆ ಇದು. ಇಂಥ ಒಂದಲ್ಲ, ಹಲವಾರು ಪ್ರಕರಣಗಳಿವೆ. ದುಡ್ಡು ಹಿಂದೆ ಇದೇ ತಹಸೀಲ್ದಾರರು ತರೀಕೆರೆಯಲ್ಲಿ ಇದಾಗಿ ಸಸ್ಪೆಂಡ್ ಆಗಿ ಬಂದಿರೋರು. ಇಲ್ಲಿ ತರೀಕೆರೆಯಲ್ಲಿ ಹಿಂದಿನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಸಸ್ಪೆಂಡ್ ಆಗಿ ಮನೇಲಿ ಕೂತ್ಕೊಂಡು ಲ್ಯಾಂಡ್ ಮಾಫಿಯಾ ಜೊತೆ ಕೂತ್ಕೊಂಡು ಹಾಸನ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಗಳನ್ನೆಲ್ಲ ಏನು ಬೇಕೋ ಮಾಡಿಕೊಡ್ತಾರೆ. ಇವು ಅಮ್ಮನ ಖಾತೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕೋರ್ಟ್ ಮಾಡಿ ಕೋರ್ಟಲ್ಲಿ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ತಿದೆ ಇವಳು ತಹಸೀಲ್ದಾರರು. ಅವ್ರು ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಇದನ್ನು ನಾವು ಯಾವಾಗ ಗಲಾಟೆ ಮಾಡಿದೋ ಈಗ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಒಂದು ನೋಟಿಸ್ ಕೊಡ್ತಾರೆ ಇಂಡಿಯನ್ ಡೇಟ್ ಹಾಕಿ. ನಾನು ಹೇಳೋದು ಜಿಲ್ಲಾಧಿಕಾರಿಗಳೇ, ನಿಮಗೆ ಬಡವರ ಬಗ್ಗೆ ಕರುಣೆ ಇದ್ದರೆ ಕರೆಸಿ ಒಮ್ಮನ್ನ. ತಹಸೀಲ್ದಾರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಯಾರು ರೆವಿನ್ಯೂ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲಾಂದರೆ ನೀವು ಅವ್ರ ಜೊತೆ ಶಾಮೀಲಾಗಿದ್ರಿ ಅಂತ ಹೇಳ್ಬೇಕಾಯ್ತು ಜಿಲ್ಲಾಧಿಕಾರಿಗಳು. ಎಷ್ಟು ದುಡ್ಡು ತಗೊಂಡೋಣ ನೀವು ತಹಸೀಲ್ದಾರರು? ಅವತ್ತು ತಾಲೂಕು ಕಚೇರಿನಲ್ಲಿ ನನ್ನ ಎದುರುಗಡೆ ಹಾಸನ ತಾಲೂಕು ಕಚೇರಿ ಕಂಪ್ಲೀಟ್ ಪೂರ್ತಿ ಇವ್ರ ಜೊತೆ ಲ್ಯಾಂಡ್ ಮಾಫಿಯಾ ಜೊತೆ ಶಾಮೀಲಾಗಿದೆ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಲೂಟಿ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತವ್ರೆ. ಈ ಮಟ್ಟಕ್ಕೆ ಜಿಲ್ಲೆ ಆಡಳಿತ ನಡೀತಾ ಇದೆ. ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳೋದು, ನಿಮ್ಮ ಜಿಲ್ಲಾಧಿಕಾರಿಗಳ ಹುದ್ದೆಗೆ ಗೌರವ ತನ್ನಿ, ತುದಿ ತರಬೇಡಿ. ಬಡವರ ಬಗ್ಗೆ ಕರುಣೆ ತೋರಿಸಿ. ಈ ಲೂಟಿಕೋರರು ಕಂದಾಯ ಇಲಾಖೆ ತಹಸೀಲ್ದಾರ್ ಇರ್ಬೋದು, ಅಧಿಕಾರಿ ಒಬ್ಬೊಬ್ರು 15 ವರ್ಷ ಅವರಿಲ್ಲಿ ಹಾಸನದಲ್ಲಿ. ನಾನು ಹೇಳ್ತೀನಿ, ಇದು ತಹಸೀಲ್ದಾರ್, ಇದು ಕೊನೆ ಎಚ್ಚರಿಕೆ. DC ಇನ್ನು ಮುಂದಕ್ಕೆ ಏನೇನು ನಡೀತಾ ಇದೆ ಕರ್ಮಕಾಂಡ. ಒಂದಿನ ಉಗ್ರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿತ್ ದಾಖಲೆ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀನಿ. ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಬಹು ನಿರೀಕ್ಷಿತ 40ನೇ ರಾಜ್ಯ ಮಟ್ಟದ ಮಹಾ ಸಮ್ಮೇಳನವು ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HP ಮದನಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮ್ಮೇಳನವು ಕೇವಲ ಸಾಮಾನ್ಯ ಸಭೆ ಸಮಾರಂಭವಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಪತ್ರಕರ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಸಂಘದ ಬಲವರ್ಧನೆ, ವೃತ್ತಿಪರ ಸವಾಲುಗಳು, ಪತ್ರಕರ್ತರ ಹಕ್ಕುಗಳು ಹಾಗೂ ಕ್ಷೇಮಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವ ಮಹತ್ವದ ವೇದಿಕೆಯಾಗಿದೆ. ಪತ್ರಕರ್ತರ ಏಕತೆ ಮತ್ತು ಶಕ್ತಿಯ ಪ್ರದರ್ಶನವಾಗುವ ಈ ಮಹಾ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲ ಕಾರ್ಯನಿರತ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸುವ ನಿರೀಕ್ಷೆಯಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸಮಸ್ಯೆಗಳು, ಭದ್ರತೆ, ವೇತನ, ಸಾಮಾಜಿಕ ಭದ್ರತಾ ಯೋಜನೆಗಳು ಸೇರಿದಂತೆ ಹಲವು ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. 29ರಂದು ಬೀದರ್ ಜಿಲ್ಲೆಯಲ್ಲಿ ಆಯೋಜನೆ ಆಗಿತ್ತು. ಮುಖ್ಯಮಂತ್ರಿಗಳ ಒಂದು ದಿನಾಂಕ ಹೊಂದಾಣಿಕೆ ಆಗದ ಕಾರಣ ಅದನ್ನು ಏಪ್ರಿಲ್ 11 ಮತ್ತು 12 ಶನಿವಾರ ಭಾನುವಾರ 2 ದಿನಗಳ ಕಾಲ ರಾಜ್ಯ ಪತ್ರಕರ್ತರ 40ನೇ ಪತ್ರಕರ್ತರ ಸಮ್ಮೇಳನ ಈ ಬಾರಿ ಕರ್ನಾಟಕದ ಗಡಿ ಜಿಲ್ಲೆಯಾದಂತಹ ಬೀದರ್ ನಗರದಲ್ಲಿ ನಡೀತಾ ಇದೆ. ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತುಂಬ ಅತ್ಯಂತ ವ್ಯವಸ್ಥಿತವಾಗಿ ಈ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದೆ. ಸರಿಸುಮಾರು 3 ರಿಂದ 4 ಸಾವಿರ ಜನಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು 2 ದಿನಗಳ ಈ ಸಮ್ಮೇಳನವನ್ನು ಏಪ್ರಿಲ್ 11ರಂದು ಬೆಳಗ್ಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಪತ್ರಕರ್ತರು ಈಗಾಗಲೇ ಬೀದರ್ನತ್ತ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 12ನೇ ತಾರೀಕು ಬೆಳಗ್ಗೆ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆ ಇದೆ. ಹಾಗಾಗಿ ಸರ್ವ ಸದಸ್ಯರ ಸಭೆ ಅದೇ ಸಂದರ್ಭದಲ್ಲಿ ನಡೀತಾ ಇರೋದರಿಂದ ಎಲ್ಲ ಪತ್ರಕರ್ತರು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ರಾಜ್ಯ ಸಂಘ ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಾಜ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಬಂದಿದ್ದು, ಇವತ್ತು ಈ ಬಾರಿ
ಗಡಿನಾಡು ಜಿಲ್ಲೆ ಬೀದರ್ನಲ್ಲಿ ಅವರ ಕೋರಿಕೆಯ ಮೇರೆಗೆ ಅಲ್ಲಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ನಾಡಿನ ಪ್ರಮುಖ ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಅನೇಕ ವಿಚಾರಗೋಷ್ಠಿಗಳನ್ನು 2 ದಿನಗಳ ಕಾಲ ಈ ಸಮ್ಮೇಳನದಲ್ಲಿ ಆಯೋಜನೆ ಮಾಡಲಾಗಿದೆ. ಪತ್ರಕರ್ತರ ಸಮಸ್ಯೆಗಳ ಕುರಿತಾಗಿ ಮತ್ತು ಇವತ್ತಿನ ಅತ್ಯಾಧುನಿಕ ವ್ಯವಸ್ಥೆಗೆ ಪತ್ರಕರ್ತರು ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂಥ ಕುರಿತಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI ಬಂದ ನಂತರ ಪತ್ರಕರ್ತರಿಗೆ ಅವರ ಬಳಕೆಗೆ ಹೇಗೆ ಅನುಕೂಲ ಇದೆ ಅನಾನುಕೂಲ ಇದೆ ಎನ್ನುವ ವಿಚಾರಗಳನ್ನು ಇಟ್ಟುಕೊಂಡು ಕೂಡ ಮತ್ತು ಗಡಿನಾಡಿನ ಆ ಭಾಗದ ಸಮಸ್ಯೆಗಳನ್ನು ಕೂಡ ಪ್ರತಿಬಿಂಬಿಸುವಂತಹ ಕೆಲಸವನ್ನು ಪತ್ರಕರ್ತರ ಸಮ್ಮೇಳನದಲ್ಲಿ ಮಾಡಲಾಗ್ತಾಯಿದೆ. ಹಾಗಾಗಿ ಎಲ್ಲ ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ 40ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ರಾಜ್ಯ ಸಂಘದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ GR ಕೆಂಜೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ, ಪ್ರಧಾನ ಕಾರ್ಯದರ್ಶಿ KG ಸುರೇಶ್ ಹಾಗೂ ಪದಾಧಿಕಾರಿಗಳಾದ ಪ್ರಕಾಶ್ G ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನು ನೋಡಿಲ್ಲ ಎಂದು ಮಾಜಿ ಸಚಿವ HD ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಹೋದರೆ ಸಾಯಂಕಾಲದವರೆಗೆ ಕೂರಿಸ್ಕೊಳ್ಳೋದು, ಸಾಯಂಕಾಲ ಹೋಗಿ ಅನ್ನೋದು ಇದನ್ರಿ ಜಿಲ್ಲಾಡಳಿತ. ನಾನು 30 ವರ್ಷ ನಾನು ಶಾಸಕನ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿಗಳು ನೋಡಲಿಲ್ಲ. ಆ ಜಿಲ್ಲಾಧಿಕಾರಿಗಳ ಅನ್ಫಿಟ್ಟು ಜಿಲ್ಲಾಧಿಕಾರಿಗಳು ಅಂತ ಹೇಳಬೇಕಾದ ನಾನು ಆ ಪೋಸ್ಟ್ಗೆ. ಇಂಥವ್ರನ್ನೆಲ್ಲ ಕರ್ಕೊಂಬಂದಿಲ್ಲಿ ಬೆಳಗಿಂದ ಸಾಯಂಕಾಲ ಪಾಪ ಇವ್ರನ್ನ ನಾನು ಹೇಳೋದು, ದಯಮಾಡಿ ಜಿಲ್ಲಾಧಿಕಾರಿಗಳೇ ಇಂಥ ಬಡವ್ರ ಕಣ್ಣಿನ ನೋಡಿ. ನೀವೇನೋ ತಿಳ್ಕೊಂಡಿರ್ಬೋದು, ಶಾಶ್ವತವಾಗಿ ಕಾಂಗ್ರೆಸ್ ಇರುತ್ತೆ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿರ್ಬೋದು. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು, ರೆವಿನ್ಯೂ ಅಧಿಕಾರಿಗಳು ಒಂದಲ್ಲ ಒಂದಿನ ನೀವು ಅದನ್ನು ಶಿಕ್ಷೆ ಅನುಭವಿಸೋ ಇಂಥವ್ರು ಕಣ್ಣೀರು ಹಾಕಿಸ್ತೀರಲ್ಲ, ಆ ಕಣ್ಣೀರು ನಿಮಗೆ ಶಾಪ ತಟ್ಟೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ದೇಶದ ವಿವಿಧ ಭಾಗಗಳಲ್ಲಿ LPG ಪೂರೈಕೆ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 6.29 ಲಕ್ಷ ಗ್ರಾಹಕರು LPG ಸಿಲಿಂಡರ್ ಬಳಕೆ ಮಾಡುತ್ತಿದ್ದು, ಗೃಹ ಬಳಕೆ ಹಾಗೂ ವಾಣಿಜ್ಯ ಬಳಕೆ ಎರಡಕ್ಕೂ ಸಮರ್ಪಕ ಪೂರೈಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೋಟೆಲ್, ಕಲ್ಯಾಣ ಮಂಟಪ, ಬೇಕರಿ ಸೇರಿದಂತೆ ವಾಣಿಜ್ಯ ಉದ್ದೇಶಗಳಿಗೆ ಗ್ಯಾಸ್ ಬಳಕೆಯನ್ನು ನಿಯಂತ್ರಿತವಾಗಿ ಮಾಡಲಾಗುತ್ತಿದೆ. ಮುಂದಿನ 1 ವಾರಕ್ಕೆ ಯಾವುದೇ ಕೊರತೆ ಉಂಟಾಗುವ ಸಾಧ್ಯತೆ ಇಲ್ಲ. ಗೃಹ ಬಳಕೆ ಅಗತ್ಯವಿರುವಷ್ಟು ಗ್ಯಾಸ್ ಸಂಗ್ರಹವಿದ್ದು, ಗ್ರಾಹಕರು ಬುಕಿಂಗ್ ಮಾಡಿದ ಬಳಿಕ 2-3 ದಿನದೊಳಗೆ ವಿತರಣೆ ನಡೆಯುತ್ತಿದೆ. ಮಿಸ್ ಕಾಲ್, ಮೊಬೈಲ್ ಆ್ಯಪ್ ಹಾಗೂ ವಾಟ್ಸ್ಆಪ್ ಮೂಲಕ ಸುಲಭವಾಗಿ ಬುಕಿಂಗ್ ಮಾಡುವ ವ್ಯವಸ್ಥೆಯೂ ಲಭ್ಯವಿದೆ. ಈ ಹಿನ್ನೆಲೆ ಜನರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಹೇಳಿದರು. ನಮ್ಮ ಹಾಸನ ಜಿಲ್ಲೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ಸ್ ಈಗ ಸುಮಾರು 6,29,000 ಗ್ರಾಹಕರಿಗೆ ನಮ್ಮ ಸಿಲಿಂಡರ್ಗಳ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 5,526 ಕಮರ್ಷಿಯಲ್ ಇದೆ. ಸೊ ಹಾಗೆ ನೋಡಬೇಕು ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಈಗ ಎಷ್ಟು ನಮಗೆ ಇಂಡೆಂಟ್ ಅಥವಾ ಅವರು ಬುಕ್ಕಿಂಗ್ ಆಗಿದೆ ಆ ನಂಬರ್ ಸಹ ಇದೆ. ಸೊ ಹಾಗಾಗಿ ನಾನು ಗ್ರಾಹಕರಲ್ಲಿ, ಅದರಲ್ಲೂ ಡೊಮೆಸ್ಟಿಕ್ ಮನೆ ಗೃಹ ಬಳಕೆಗೆ ಬಳಸ್ತಕ್ಕಂತಹ ಅನಿಲ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ಗಳಿಗೆ, LPG ಸಿಲಿಂಡರ್ಗಳಿಗೆ ಯಾವುದೇ ಶಾರ್ಟೇಜ್ ಸದ್ಯದಲ್ಲಿ ಜಿಲ್ಲೆಯಲ್ಲಿ ಇಲ್ಲ. ಅದರ ಮಧ್ಯದಲ್ಲೂ ಸಹ ವಾಣಿಜ್ಯ ಉದ್ದೇಶಗಳಿಗಾಗಿ ಅಂತಹ ಹೋಟೆಲ್ ಮತ್ತು ಕಲ್ಯಾಣ ಮಂಟಪಗಳು ಮತ್ತು ಇತರೆ ವಾಣಿಜ್ಯ ಉದ್ದೇಶದ ಸಂಸ್ಥೆಗಳು ಅವರು ಸಹ ನಮ್ಮನ್ನು ಇವತ್ತು ಭೇಟಿ ಆಗಿದ್ದಾರೆ. ಸದ್ಯ ಪರಿಸ್ಥಿತಿಯಲ್ಲಿ ನಿಯಂತ್ರಣದಲ್ಲಿ ಇದೆ. ಇನ್ನೂ 1 ವಾರದವರೆಗೆ ಅವರು ತುಂಬ ಮಿತವ್ಯಯವಾಗಿ ಅವರು ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮತ್ತು ಅವರ ಸಹಕಾರ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಯಾವಾಗಲೂ ಇದೆ. ಯಾಕಂದರೆ ಅವರು ಹೇಳ್ತಾ ಇದ್ರು, ಕೆಲವೆಲ್ಲ ತುಂಬ ಗ್ಯಾಸ್ ಕನ್ಸಂಪ್ಷನ್ ಆಗೋ ಪದಾರ್ಥಗಳನ್ನು ನಾವೀಗ ಕಡಿಮೆ ಮಾಡಿದ್ದೇವೆ. ಇದು ಕ್ರೈಸಿಸ್ ಸಮಯ ಇರೋದರಿಂದ ಯಾವುದೇ ಪ್ಯಾನಿಕ್ಗೆ ಆಗದ ರೀತಿಯಲ್ಲಿ ಸಹ ನಾವು ತಮಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಅನ್ನೋದು ಅವರ ಆಶಯವಾಗಿತ್ತು. ಆದರೆ ಇನ್ನು 4-5 ದಿನದ ನಂತರ ಅವರಿಗೆ ಇನ್ನೂ ಕಷ್ಟ ಆಗಲಿಕ್ಕಿದೆ. ಹಾಗಾಗಿ ಅದರ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ನಮಗೆ ಜಿಲ್ಲಾಡಳಿತ ಸಹಕಾರ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಅವರು ಇವತ್ತು ನಮ್ಮಲ್ಲಿ ಕೋರ್ಕೊಂಡಿದ್ದಾರೆ. ಈಗ ಸದ್ಯದಲ್ಲೂ ಸಹ ಕಮರ್ಷಿಯಲ್ಲೂ ಸಹ ಅಂತಹ ಯಾವುದೇ ಪ್ಯಾನಿಕ್ ಆಗೋ ಒಂದು ವಾತಾವರಣ ಇಲ್ಲ.
ಈಗ ಸದ್ಯ ಒಂದು ವಾರದವರೆಗೆ ಅವರು ಮಿತವಾಗಿ ಬಳಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಕೆಲವು ಕಡೆ ನಾವು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ 3 ಸಂಸ್ಥೆಗಳಿಂದ HPCL, BPCL, IOCL ಸಂಸ್ಥೆಗಳಿಂದ ಸುಮಾರು 34 ಡೀಲರ್ಸ್ಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಲವೆಲ್ಲ ಸರಿಯಾದ ಸಮಯಕ್ಕೆ, ನಿಗದಿತ ಸಮಯಕ್ಕೆ ಬುಕ್ಕಿಂಗ್ ಆಗ್ತಾ ಇದೆ ಮತ್ತು ಡೆಲಿವರಿನೂ ಸಿಗ್ತಾ ಇದೆ. ಮೊದಲೇ ತಿಳಿಸಿದ ಹಾಗೆ ಒಮ್ಮೆ ಬುಕ್ಕಿಂಗ್ ಮಾಡಿದ್ರೆ 25 ದಿನಗಳವರೆಗೆ ಪುನಃ ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಕೆಲವು ಸಂಸ್ಥೆಗಳಲ್ಲಿ ಡೀಲರ್ಸ್ಗಳಿಂದ ಡಿಲೇ ಆಗಿದೆ ಅಂತೇಳಿ ಸಹ ನಮಗೆ ದೂರುಗಳು ಬಂದಿದ್ದಾವೆ. ನಾವು ಅಂಥವರ ಜೊತೆಯಲ್ಲಿ ವಿಚಾರಣೆ ಮಾಡಲಾಗಿ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಸಹ ಹೊರಡಿಸಲಾಗಿದೆ. ಆಯಾ ವೃತ್ತದ ಆಹಾರ ನಿರೀಕ್ಷಕರು ಫುಡ್ ಇನ್ಸ್ಪೆಕ್ಟರ್ಗೆ ನೋಡಲ್ ಆಫೀಸರನ್ನಾಗಿ ಮಾಡಿ ನಮ್ಮಲ್ಲಿ 3 ರೀತಿಯಾಗಿ ಬುಕ್ಕಿಂಗ್ಗಳನ್ನು ಮಾಡಬಹುದು. ಒಂದು ಮಿಸ್ಡ್ ಕಾಲ್, ಅವರು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಅವ್ರಿಗೆ ಮಿಸ್ ಕಾಲ್ ಕೊಡ್ಬೋದು. ಅದರ ನಂಬರ್ಗಳನ್ನು ನಾವು ಸಹ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದೇವೆ. ದೆನ್ ಆ್ಯಪ್ ಸ್ಟೋರಿಂದ, ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು, ಆ್ಯಪಲ್ ಸ್ಟೋರ್ ಇರ್ಬೋದು, ಅಲ್ಲಿಂದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ಬುಕ್ಕಿಂಗ್ ಮಾಡ್ಬೋದು. ವಾಟ್ಸಪ್ ಬುಕ್ಕಿಂಗ್ ಇದೆ. ಸೊ ಈ ರೀತಿಯಾಗಿ ಅವರು ಇದನ್ನು ಬಳಕೆ ಮಾಡಿಕೊಂಡು ಬುಕ್ಕಿಂಗನ್ನು ಮಾಡಬಹುದು. ಯಾವುದೇ ರೀತಿಯಾದ ಇದರಲ್ಲಿ ತೊಂದರೆಗಳನ್ನು ಆದರೆ ನಮ್ಮ ಜಿಲ್ಲಾಡಳಿತಕ್ಕೆ ಕೂಡಲೇ ಅವರು ಗಮನಕ್ಕೆ ತರಬಹುದು. ಜಿಲ್ಲೆಯಲ್ಲಿ ಇಂದಿನಿಂದ SSLC ಪರೀಕ್ಷೆಗಳು ಆರಂಭವಾಗಿದ್ದು, ಮೊದಲ ದಿನ ಕನ್ನಡ ವಿಷಯದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದರು. ಪರೀಕ್ಷೆ ಆರಂಭಕ್ಕೂ 1 ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಕೊನೆಯ ಕ್ಷಣದ ಓದಿನಲ್ಲಿ ತೊಡಗಿದ ದೃಶ್ಯ ಸಾಮಾನ್ಯವಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಗೆ ಸಜ್ಜಾಗುವಂತೆ ಪ್ರೋತ್ಸಾಹಿಸುತ್ತಿರುವುದು ಗಮನ ಸೆಳೆಯಿತು. ಈ ಸಾಲಿನ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು ಹಾಗೂ 615 ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದ್ದಾರೆ. ಒಟ್ಟಾರೆ 9,904 ಬಾಲಕರು ಹಾಗೂ 9,814 ಬಾಲಕಿಯರು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ 12,823 ಹಾಗೂ ನಗರ ಪ್ರದೇಶದ 6,895 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ತಾಲೂಕುವಾರು ವಿವರ ನೋಡಿದರೆ ಹಾಸನದಲ್ಲಿ 4,600 ಅರಸೀಕೆರೆಯಲ್ಲಿ 3,487, ಚನ್ನರಾಯಪಟ್ಟಣದಲ್ಲಿ 2,863, ಅರಕಲಗೂಡಿನಲ್ಲಿ 2,331, ಹೊಳೆನರಸೀಪುರದಲ್ಲಿ 2,131, ಬೇಲೂರಿನಲ್ಲಿ 2,031, ಸಕಲೇಶಪುರದಲ್ಲಿ 1,257 ಮತ್ತು ಆಲೂರು ತಾಲೂಕಿನಲ್ಲಿ 981 ವಿದ್ಯಾರ್ಥಿಗಳು ಪರೀಕ್ಷೆ ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 74 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಪರೀಕ್ಷೆಯನ್ನು ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಮೊಬೈಲ್, ರಿಸ್ಟ್ ವಾಚ್, ಬ್ಲೂಟೂತ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಕೇಂದ್ರದೊಳಗೆ ಕೊಂಡೊಯ್ಯುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪರೀಕ್ಷೆ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕೊಠಡಿಗಳಿಗೆ ಪ್ರವೇಶ ಕಲ್ಪಿಸಲಾಯಿತು. ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಹೆದರಿಕೆ, ಭಯ ಬಿಟ್ಟು ಮಾನಸಿಕವಾಗಿ ಸದೃಢರಾಗಿ ಪರೀಕ್ಷೆ ಎದುರಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. 10ನೇ ತರಗತಿ ಪರೀಕ್ಷೆ ಎದುರಿಸುತ್ತಿರುವ ಮಕ್ಕಳ ಆತಂಕಕ್ಕೆ ಒಳಗಾಗದೆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿನ ಸರ್ಕಾರಿ ಪ್ರೌಢಶಾಲಾ ಪರೀಕ್ಷಾ ಕೇಂದ್ರಕ್ಕೆ ಬುಧವಾರದಂದು ಭೇಟಿ ನೀಡಿದ ಶಾಸಕರು ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಗುಲಾಬಿ ನೀಡಿ ಶುಭ ಹಾರೈಸಿದರು. ನಂತರ ಮಾತನಾಡಿದ ಅವರು, ಇಂದಿನಿಂದ SSLC ಪರೀಕ್ಷೆ ಆರಂಭವಾಗುತ್ತಿದ್ದು, ತಾಲೂಕಿನಲ್ಲಿ 2,808 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದು, ಇದಕ್ಕಾಗಿ ತಾಲೂಕಿನಲ್ಲಿ 12 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಪರೀಕ್ಷೆಗೆ ಹಾಜರಾಗುತ್ತಿರುವ ಎಲ್ಲ ಮಕ್ಕಳಿಗೂ ನನ್ನ ಶುಭ ಹಾರೈಕೆಗಳು. ಶೈಕ್ಷಣಿಕ ಜೀವನದಲ್ಲಿ 10ನೇ ತರಗತಿ ಪರೀಕ್ಷೆ ಅತ್ಯಂತ ಮುಖ್ಯದ ಘಟ್ಟ. ಪ್ರತಿಯೊಬ್ಬರೂ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ, ಯಶಸ್ಸು ನಿಮ್ಮದಾಗಲಿ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹಬ್ಬದಂತೆ ಆಚರಿಸಿ ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿ ತಂದೆ ತಾಯಿ, ಪೋಷಕರು ಹಾಗೂ ಶಾಲೆಗೆ ಹೆಚ್ಚು ಅಂಕ ಗಳಿಸಿ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಹೊಂದಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಿ ಎಂದು ಹೇಳಿದರು. ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪರೀಕ್ಷೆ ಪ್ರಾರಂಭ ಆಗ್ತಿದೆ. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 2,808 ವಿದ್ಯಾರ್ಥಿನಿಯರು 12 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ ನೀವು ಇವತ್ತು ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಶುಭಾಶಯಗಳನ್ನು ಕೋರಿ
ಇವತ್ತು ನಮ್ಮ ಮೊದಲನೇ ಹಂತ ಮತ್ತು ಎರಡನೇ ಹಂತದ ಪ್ರಿಪರೇಟರಿಗಳು ಕೂಡ ಚಂದ್ರಾಯಪುರ ತಾಲೂಕು ಈ ಗಣನೀಯವಾದಂಥ ಫಲಿತಾಂಶ ದಾಖಲಾಗಿದೆ. ಈ ಸಂದರ್ಭದಲ್ಲೆಲ್ಲ ಮುಖ್ಯೋಪಾಧ್ಯಾಯರಿಗೆ ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ಸಲ್ಲಿಸ್ತಾ ನಾನು ನನ್ನ ನೆಚ್ಚಿನ ವಿದ್ಯಾರ್ಥಿನಲ್ಲಿ ಮನವಿ ಮಾಡ್ತಕ್ಕಂಥದ್ದು ಎಕ್ಸಾಮಿನೇಷನ್ಗೆ ಹಬ್ಬದ ರೀತಿ ಆತ್ಮಸ್ಥೈರ್ಯದಿಂದ ಸಂತೋಷದಿಂದ ಭಾಗವಹಿಸಬೇಕು. ಯಾರೂ ಕೂಡ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನಾನು ವಿನಂತಿ ಕೂಡ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಕೊಡುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ 20 ಕ್ವಶನ್ಸ್ ಇದ್ದರೆ 15 ತುಂಬ ಈಸಿಯಾಗಿ ಬರ್ತಕ್ಕಂಥದ್ದಿದೆ. ಮೊದಲು ಅದನ್ನು ಬರೀತಕ್ಕಂಥದ್ದು ಉತ್ತರವನ್ನು ಬರೀತಕ್ಕಂಥದ್ದು ಉಂಟಾಗುತ್ತೆ. ಈ 5ಕ್ಕೆ ಒಂದು 2 ನಿಮಿಷ ಆಲೋಚನೆ ಮಾಡಿ ಉತ್ತರವನ್ನು ಬರೀತಕ್ಕಂಥ ಅವಕಾಶಗಳನ್ನು ಮಾಡ್ಕೋಬೇಕಾದದ್ದು. ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ನಿಮ್ಮವೇನೇ ಬಿಡುವಿಲ್ಲದ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವ್ರಿಗೆ ಹಿಂದೆ ನಿಂತು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಎಲ್ಲ ತಂದೆ ತಾಯಿಗಳು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ, ದಯವಿಟ್ಟು ಮನೆಯಲ್ಲೂ ಕೂಡ ಸಮಯವನ್ನು ವ್ಯರ್ಥ ಮಾಡಿ ರಿವಿಷನ್ ಮಾಡಿಕೊಂಡು ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ ಉತ್ತಮ ಫಲಿತಾಂಶ ದಾಖಲಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಲಿ ಅಂತ ಶುಭ ಹಾರೈಕೆಗಳನ್ನು ಸಂವೇದನೆಯಿಂದ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಕೊಡಿ. ನಾನು ಅದು ಫಲಿತಾಂಶ ಏನೇ ಇರಲಿ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಎಲ್ಲ ನಮ್ಮ ಅತಿಥಿ ಶಿಕ್ಷಕರ ಪರವಾಗಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಬಿಆರ್ ರಮೇಶ್, ಪ್ರಶ್ನೆ ಪತ್ರಿಕೆ ಅಧೀಕ್ಷಕ ಕುಮಾರ್ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡುವ ಮೂಲಕ ತಹಸೀಲ್ದಾರ್ ಸೌಮ್ಯ ಶುಭ ಹಾರೈಕೆ ತಿಳಿಸಿದರು. ಪಟ್ಟಣದ ಬಾಲಕಿಯರ ಪದವಿ ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾ ಪೂರ್ವ ತಯಾರಿ ಬಗ್ಗೆ ಪರಿಶೀಲಿಸಿ ನಂತರ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಶುಭ ಕೋರಿ ಮಾತನಾಡಿದ ಅವರು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ತಾಲೂಕಿನಾದ್ಯಂತ 9 ಪರೀಕ್ಷಾ ಕೇಂದ್ರಗಳಿದ್ದು ಎಲ್ಲ ಕೇಂದ್ರಗಳಲ್ಲೂ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಆಸನ ವ್ಯವಸ್ಥೆಗಳನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 2225 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಇವರಲ್ಲಿ 1133 ಹೆಣ್ಣು ಹಾಗೂ 1092 ಗಂಡು ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಹೇಳಿದರು. ಎಸ್ಎಲ್ಸಿ ಎಕ್ಸಾಮ್ಸು ನಮ್ಮ ರಾಜ್ಯಾದ್ಯಂತ ಶುರುವಾಗಿದೆ. ಅದರಂತೆ ನಮ್ಮ ತಾಲೂಕು ಅರ್ಕಲ್ಗೂಡಲ್ಲೂ ಕೂಡ ಎಸ್ಎಲ್ಸಿ ಪರೀಕ್ಷೆಗಳು ಈಗಾಗಲೇ ಆರಂಭವಾಗಿದೆ. ಒಟ್ಟು ನಮ್ಮಲ್ಲಿ ಪರೀಕ್ಷೆಗೆ ಹಾಜರಾಗ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ 2225, ಅದರಲ್ಲಿ 1333 ಹೆಣ್ಣು ಅಂದರೆ ಬಾಲಕಿಯರು ಹಾಜರಾಗ್ತಿದ್ದಾರೆ. ಉಳಿದಿರ್ತಕ್ಕಂಥ 1092 ವಿದ್ಯಾರ್ಥಿಗಳು ಬಾಲಕರು SLC ಎಕ್ಸಾಮ್ಸ್ನ ಹಾಜರಾಗ್ತಿದ್ದಾರೆ. ಒಟ್ಟು 9 ಸೆಂಟ್ರಲ್ಲಿ ನಾವು SLC ಎಕ್ಸಾಮ್ಸ್ನ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಎಲ್ಲ ಸೆಂಟ್ರಲ್ಲೂ ಕೂಡ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಪರೀಕ್ಷಾ ಪತ್ರಿಕೆಗಳನ್ನ ಟ್ರೆಜರಿಯಿಂದ ತೆಗೆದು 3 ರೂಟ್ಗಳಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳನ್ನ ತೆರೆದಿದೆ. ಎಲ್ಲ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ತಾಲೂಕು ಆಡಳಿತದ ಪರವಾಗಿ, ಎಲ್ಲ ಸಮಸ್ತ ಜನತೆಯ ಪರವಾಗಿ, ಶಾಸಕರ ಪರವಾಗಿ ಮತ್ತು ಎಲ್ಲ ವಿವಿಧ ಇಲಾಖೆಗಳ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ ನಾವೆಲ್ಲರಿಗೂ ಕೂಡ ಶುಭ ಕೋರ್ತಾ ಇದ್ವಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಮಾತನಾಡಿ, ಮಕ್ಕಳು ಧೈರ್ಯವಾಗಿ ಪರೀಕ್ಷೆ ಬರೆಯಲೆಂಬ ಉದ್ದೇಶದಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಅಣಕು ಪರೀಕ್ಷೆ ನಡೆಸಲಾಗಿದೆ. ತಾಲೂಕಿನ ಆರೋಗ್ಯ ಇಲಾಖೆ, ಆರಕ್ಷಕ ಇಲಾಖೆ, ಕಂದಾಯ ಇಲಾಖೆ, ಕೆಎಸ್ಆರ್ಟಿಸಿ ಸಹಯೋಗದೊಂದಿಗೆ ಉತ್ತಮ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕೆಎಸ್ಆರ್ಟಿಸಿ ವತಿಯಿಂದ ಪರೀಕ್ಷೆಗೆ ಬರುವ ಮಕ್ಕಳು ಉಚಿತವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಪ್ರಯಾಣಿಸಬಹುದಾಗಿರುತ್ತದೆ ಎಂದು ಹೇಳಿದರು. ತರಗತಿಯ ಪರೀಕ್ಷೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನು ನಾವು ತಯಾರು ಮಾಡ್ಕೊಂಡಿರ್ತೀವಿ. ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಪರೀಕ್ಷೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಮಕ್ಕಳು ಪರೀಕ್ಷೆ ಅನ್ನೋದರಿಂದ ನಾವು ಹಬ್ಬ ಅನ್ನುವಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಯ ಮಾನ್ಯ ಶಾಸಕರ, ಎಲ್ಲ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಪೋಷಕರ ಸಹಕಾರದೊಂದಿಗೆ ನಾವು ಇವತ್ತು ಅಪರೂಪದ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪುಟಾಣಿ ಮಕ್ಕಳು ಈ ವರ್ಷ ಖಂಡಿತವಾಗಿಯೂ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡಿಬೇಕು ಅನ್ನುವಂತಹ ಉತ್ಸಾಹದೊಂದಿಗೆ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ನಾವೆಲ್ಲರೂ ಕೂಡ ಆ ಮಕ್ಕಳಿಗೆ ತುಂಬ ಹೃದಯದ ಶುಭ ಹಾರೈಕೆಗಳನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಜಾಹೀರಾತು. ಕ್ವಾರ್ಕ್ ಅಕಾಡೆಮಿ, ಎಕ್ಸಲೆನ್ಸ್ ಇನ್ ಕಾಂಪಿಟೇಟಿವ್ ಕೋಚಿಂಗ್. ಸತತ 8 ವರ್ಷಗಳಿಂದ ಲಾಂಗ್ ಟರ್ಮ್ ನೀಟ್, JEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಕ್ವಾರ್ಕ್ ಅಕಾಡೆಮಿಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದ್ದು,
ದೂರದ ಊರಿನಿಂದ ಬರುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಲಭ್ಯವಿದೆ. ನಿಮ್ಮ ಮೆಡಿಕಲ್ ಸೀಟ್ ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತು ಬಿಎಸ್ಸಿ ಅಗ್ರಿಕಲ್ಚರ್ ಸೈನ್ಸ್, ಬಿಎಸ್ಸಿ ವೆಟರ್ನರಿ ಸೈನ್ಸ್ಗಳಿಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಎಚ್.ಎಸ್. ರವರ ಸಾರಥ್ಯದ ತಂಡವು ಉತ್ತಮ ಕೋಚಿಂಗ್ ನೀಡುತ್ತಿದ್ದು ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ. ಉಲ್ಲಾಸ್ ರಾಜ್ 2025ರ ನೀಟ್ನಲ್ಲಿ 562 ಅಂಕ ಪಡೆದು ಮೈಸೂರಿನ ಮೆಡಿಕಲ್ಸ್ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೂ JEE ಮೈನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.90% ಪಡೆದು IIT ಲಕ್ನೋನಲ್ಲಿ ಸೇರ್ಪಡೆಯಾಗಿದ್ದಾರೆ. KCET ನೀಟ್ ಕ್ರ್ಯಾಶ್ ಕೋರ್ಸ್ ತರಗತಿಗಳು ಮಾರ್ಚ್ 18ರಿಂದ ಪ್ರಾರಂಭ. ಕಾಂಟ್ಯಾಕ್ಟ್ ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ. ಮೊಬೈಲ್ 8867519496 8762977772. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭಾರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು.
Camco Chocolates, spreading sweet. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಹಬ್ಬದ ವಾತಾವರಣದಲ್ಲಿ ಆರಂಭಗೊಂಡಿವೆ. ಪರೀಕ್ಷಾ ಕೇಂದ್ರಗಳ ಬಳಿ ಬೆಳಿಗ್ಗೆಯಿಂದಲೇ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಆಗಮಿಸಿ ಕೊನೆಯ ಹಂತದ ಸಿದ್ಧತೆಯಲ್ಲಿ ತೊಡಗಿದ್ದ ದೃಶ್ಯಗಳು ಕಂಡುಬಂದವು. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಜಿಲ್ಲಾಡಳಿತದಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಬಾರಿಯ ಪರೀಕ್ಷೆಯಲ್ಲಿ ಹೊಳೆನರಸೀಪುರ ಪಟ್ಟಣದ ಚೇತನ ಶಾಲೆಯ ವಿದ್ಯಾರ್ಥಿನಿ ಸುಷ್ಮಿತಾ ಅವರ ಹೋರಾಟದ ಹಾದಿ ಎಲ್ಲರಿಗೂ ಸ್ಫೂರ್ತಿಯಾಗುವಂತಿದೆ. ಮುದ್ದೂರು ಗ್ರಾಮದ ನಿವಾಸಿಯಾದ ಸುಷ್ಮಿತಾ ಅವರು ಜನ್ಮತಃ ಕೈಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದರೂ ಶಿಕ್ಷಣದ ಹಾದಿಯಲ್ಲಿ ಕಿಂಚಿತ್ತೂ ಕುಗ್ಗಿಲ್ಲ. 8ನೇ ತರಗತಿಯಲ್ಲಿ ಚೇತನ ಪ್ರೌಢಶಾಲೆಗೆ ದಾಖಲಾಗಿದ್ದ ಇವರು ಇದೀಗ ಆತ್ಮವಿಶ್ವಾಸದಿಂದ 10ನೇ ತರಗತಿಯ ಪರೀಕ್ಷೆಯನ್ನು ಎದುರಿಸುತ್ತಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಪಟ್ಟಣದ ಕಾಲೇಜು ಮೈದಾನದಲ್ಲಿ ತಾತ್ಕಾಲಿಕವಾಗಿ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ರಸ್ತೆ ಬದಿಯಲ್ಲಿ ನಡೆಯುತ್ತಿದ್ದ ವ್ಯಾಪಾರದಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತಿದ್ದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ತಾಲೂಕು ಆಡಳಿತ ಹಾಗೂ ಪುರಸಭೆಯ ಸಂಯುಕ್ತ ನಿರ್ಧಾರವಾಗಿ ಈ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಸಹ ಈ ಕ್ರಮಕ್ಕೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಯುಗಾದಿ ಹಬ್ಬದ ಪ್ರಯುಕ್ತ ಜನರಿಗೆ ವ್ಯಾಪಾರಕ್ಕಾಗಿ ಮುನ್ಸಿಪಾಲಿಟಿ ವತಿಯಿಂದ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಕಾಲೇಜ್ ಮೈದಾನದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ಜನರು ಇಲ್ಲಿ ಬಂದು ವ್ಯಾಪಾರ ಅಲ್ಲಿ ರೋಡ್ ಹತ್ರ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಸೊ ಇದೊಂದು TMC ಹಾಗೂ ತಾಲೂಕು ಆಡಳಿತ ಎಲ್ಲವೂ ಸೇರಿ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಸೊ ಜನರು ಸಹಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಪುರಸಭೆಯ ಆರೋಗ್ಯಾಧಿಕಾರಿ ಲೋಹಿತ್ ಹಾಜರಿದ್ದರು. ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ. ಪ್ರತಿ ಬಾರಿ ನಡೆಯುವ ರೈಲ್ವೆ ನೇಮಕಾತಿ ಹಾಗೂ ಮುಂಬಡ್ತಿ ಪರೀಕ್ಷೆಯಲ್ಲಿ ಕನ್ನಡಿಗರನ್ನ ಕಡೆಗಣಿಸಲಾಗುತ್ತಿದ್ದು, ಕನ್ನಡ ಭಾಷೆಗೆ ಸೂಕ್ತ ಅವಕಾಶ ನೀಡಲಾಗುತ್ತಿಲ್ಲ. ಕನ್ನಡ ಭಾಷೆಗೆ ಆದ್ಯತೆ ನೀಡಲು ಆಗ್ರಹಿಸಿ ಕದಂಬ ಸೈನ್ಯದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಸೈನ್ಯ ರೈಲ್ವೆ ಪರೀಕ್ಷೆಗಳು ಬಂದಾಗ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರೂ ರೈಲ್ವೆ ಸಚಿವರು ಭರವಸೆ ನೀಡುವುದರಲ್ಲೇ ಸೀಮಿತವಾಗಿದ್ದಾರೆ. ಆದರೆ ವಾಸ್ತವದಲ್ಲಿ ಕನ್ನಡಕ್ಕೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. 1992ರಿಂದಲೇ ಆಯಾ ರಾಜ್ಯಗಳ ಭಾಷೆಯಲ್ಲಿ ರೈಲ್ವೆ ಪರೀಕ್ಷೆಗಳನ್ನು ನಡೆಸಬೇಕು ಎಂಬ ನಿಯಮ ಇದ್ದರೂ ಕನ್ನಡವನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ವಿಭಾಗ ಮಟ್ಟದ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ಜೊತೆ ರಾಜ್ಯ ಭಾಷೆಯಲ್ಲೂ ಪ್ರಶ್ನೆ ಪತ್ರಿಕೆ ನೀಡಬೇಕೆಂಬ ನಿಯಮವಿದ್ದರೂ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಈ ವೇಳೆ ಕದಂಬ ಸೈನ್ಯದ ಹಾಸನ ಜಿಲ್ಲಾ ಅಧ್ಯಕ್ಷ AH ಗಣೇಶ ಅಂಕಪುರ, ಪ್ರತಿಮಾ ರಾಜೇಗೌಡ, ಪುಟ್ಟಸ್ವಾಮಿಗೌಡ, ವೆಂಕಟೇಗೌಡ ಪಟ್ಟ, ವಿಶ್ವಾಸ್ ಡಿ ಗೌಡ, AR ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ರಾಜನಶೇರಿಯೂರು, ಬಂಡಿಲಕ್ಕನಕೊಪ್ಪಲು, ಕಲ್ಲುಶೆಟ್ಟಿಹಳ್ಳಿ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಚಿಕ್ಕ ಅಂಗಡಿಗಳು ಹಾಗೂ ಶಾಲೆಗಳ ಸುತ್ತಮುತ್ತ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದರಿಂದಾಗಿ ಗ್ರಾಮೀಣ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ರಾಜನಶೇರಿಯೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು.
ಮದ್ಯದ ದುಷ್ಪರಿಣಾಮದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಮದ್ಯ ಸೇವನೆಯಿಂದ ಅನೇಕರು ಆರೋಗ್ಯ ಕಳೆದುಕೊಂಡು ಕೆಲವು ಸಂದರ್ಭಗಳಲ್ಲಿ ಜೀವವನ್ನೇ ಕಳೆದುಕೊಳ್ಳುವ ದುಃಖದ ಘಟನೆಗಳು ಸಂಭವಿಸುತ್ತಿವೆ. ಕುಡಿತದ ದಾಸರಾಗಿರುವ ಪುರುಷರಿಂದ ಮನೆಯ ನೆಮ್ಮದಿ ಹಾಳಾಗುತ್ತಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳಿಗೆಂದು ತೆಗೆದಿಟ್ಟಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಕುಡಿಯುವುದಕ್ಕೆ ಬಳಸುತ್ತಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದರೆ ಮದ್ಯ ಮಾರಾಟವನ್ನು ಮೊದಲು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಇಲಾಖೆಗೆ ಮುಂದೆ ಉಗ್ರವಾಗಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜನಶಿರಿಯೂರು ಗ್ರಾಮಸ್ಥರಾದ ನಿಂಗೇಗೌಡ, ಲತೇಶ್ ಆರ್ಆರ್, ಗಂಗಾಧರ, ರಾಮನಹಳ್ಳಿ ಯೋಗೇಶ, ರಾಮನಹಳ್ಳಿ ಜಗದೀಶ್, ಮೋಹನ್ ಕುಮಾರ್, ಸುಧಾಕರ, ಪರಮೇಶ್, ಮಣಿ, ರೂಪಾ, ಮೀನಾಕ್ಷಿ, ಸುಜಾತ, ನೀಲಾವತಿ, ಶಾರದಾ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ 13,712 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ, 39 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್. ಹಾಸನದ ತಹಸೀಲ್ದಾರ್ ಲ್ಯಾಂಡ್ ಮಾಫಿಯಾದೊಂದಿಗೆ ಶಾಮೀಲು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ. ಏಪ್ರಿಲ್ 11, 12ರಂದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ 40ನೇ ಮಹಾಸಮ್ಮೇಳನ ಭರದಿಂದ ಸಾಗಿದ ಸಿದ್ಧತೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನ್ ಗೌಡ ಹೇಳಿಕೆ. ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ. ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.